ಏನಕ್ಕೆ ಅಂತಂದ್ರೆ ಇಲ್ಲಿ ಗೆದ್ರೂ ಕೂಡ ಆ ಒಂದು ಖುಷಿನ ಅವರು ಸಂಭ್ರಮಿಸಕ್ಕೆ ಆಗ್ಲೇ ಇಲ್ಲ. ಇಲ್ಲಿ ರಕ್ಷಿತ್ ಅವ್ರು ಮಾಡ್ತಾರ ತಪ್ಪ, ಇಲ್ಲ ಅಂತಂದ್ರೆ ಜಾನ್ವಿ ಅವ್ರು ಮಾತಾಡಿದ ತಪ್ಪ, ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾತಾಡಿದ ತಪ್ಪ ಗೊತ್ತಾಗ್ತಲ್ಲ. ಅದರಲ್ಲೂ ರಾಶಿಕಾ ಅವರಂತೂ ಇಲ್ಲಿ ಸಿಕ್ಕಾಪಟ್ಟೆ ಓವರ್ ಆಗಿ ಆಡಿದ್ರು ಅಂತ ಅನ್ನಿಸ್ತು. ಇಲ್ಲಿ ನೋಡಿ, ಒಂದ್ಸತಿ ಗೆದ್ದಾಗ ಏನೋ ಗೇಮ್ ಗೆದ್ದಿದ್ರು ಓಕೆ, ಆದ್ರೆ ಡಿಸ್ಕಷನ್ ಮಾಡಕ್ ಬಿಟ್ಟಾಗ ಸೇವ್ ಮಾಡಿ ಅಂತ ಕೇಳಿದ್ರು. ಬಟ್ ಇವ್ರ ಹೆಸರನ್ನ ಒಪ್ಕೊಳ್ಳಿಲ್ಲ ರಕ್ಷಿತ್ ಅವ್ರು. ಇಲ್ಲಿ ನಿಜವಾಗ್ಲೂ ರಕ್ಷಿತ್ ಅವ್ರು ಮಾಡಿದ್ರು ನಿಮಗೆ ಕರೆಕ್ಟ್ ಅನಿಸ್ತಾ ವೀಕ್ಷಕರ? ಯಾಕಂತಂದ್ರೆ ಸುದ್ದಿ ಅವ್ರ ಹೆಸರು ತಗೊಂಡಾಗ ಇಲ್ಲಿ ಆಗ್ಲಿ ಅವ್ರು ಸೇವ್ ಆಗ್ಲಿ ಅಂತ ಹೇಳಿದ್ರು. ಅದೇ ಇಲ್ಲಿ ಅಭಿ ಅವ್ರ ಹೆಸರು ಮತ್ತೆ ಇಲ್ಲಿ ರಘು ಅವ್ರ ಹೆಸರು ಬಂದಾಗ ಇಲ್ಲ, ಇಲ್ಲಿ ರಘು ಅವ್ರ ಹೆಸರನ್ನೇ ತಗೊಳ್ಳೋಣ, ಅವ್ರನ್ನಲ್ಲಿ ನಾಮಿನೇಟ್ ಮಾಡೋಣ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ರಕ್ಷಿತಾ ಅವರು ಜಾಸ್ತಿ ಇಷ್ಟಪಡದೆ ರಘು ಅವ್ರನ್ನ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಅವ್ರು ಸ್ಟ್ರಾಂಗ್ ಪರ್ಸನ್. ಇಲ್ಲಿ ರಕ್ಷಿತ್ ಅವರು ಹಾಗೂ ಹೇಳಿದ್ರು ಹೀಗೂ ಹೇಳಿದ್ರು. ಬಟ್ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು. ಇಲ್ಲಿ ಜಾಸ್ತಿ ರಘು ಅವ್ರ ಹತ್ರನೇ ಇಲ್ಲಿ ಮಾತಾಡ್ತಾರೆ, ಆದ್ರೂ ಕೂಡ ರಘು ಅವರೇ ಇಲ್ಲಿ ನಾಮಿನೇಟ್ ಆಗ್ಬೇಕು ಅಂತ ಅಂದ್ಬಿಟ್ಟು ಏನಕ್ಕೆ ಹಠ ಹಿಡಿದ್ರೋ ಗೊತ್ತಿಲ್ಲ. ಆನಂತರ ಅಲ್ಲಿ ಕ್ಷಮೆ ಕೇಳಿದ್ರು, ಅದು ಇನ್ನೊಂದ್ ಕಡೆ ಬಿಡಿ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಆನೆಸ್ಟ್ ಆಗಿ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರಹದ ಒಪಿನಿಯನ್ ಇರುತ್ತೆ. ಇಲ್ಲಿ ರಾಶಿಕ್ ಅವ್ರು ಒಂದು ಮಾತು ಹೇಳ್ತಾರೆ, ನಿಮ್ಮನ್ನ ಮನೆಗೆ ಕಳ್ಸಲ್ಲ ಅಂತ ಅಂದ್ಬಿಟ್ಟು ಸುದ್ದಿ ಅವ್ರಿಗೆ ಇದನ್ನ ಹೇಳ್ತಾರೆ. ಅದೇನ್ ಕಾನ್ಫಿಡೆಂಟ್ ಏನೋ ಗೊತ್ತಿಲ್ಲ, ರಾಶಿಕ್ ಅವ್ರಿಗೆ ಹೇಗ್ ಗೊತ್ತು ಅಂತಾನೆ ಗೊತ್ತಿಲ್ಲ. ಇಲ್ಲಿ ಸುದ್ದಿ ಅವ್ರು ಹೇಳ್ತಾ ಇದಾರೆ, ನಾನು ವೀಕ್ ಇದೀನಿ, ನನ್ನ ಸೇವ್ ಮಾಡಿ ಅಂತ ಅಂದ್ಬಿಟ್ಟು. ಇಲ್ಲಿ ಯಾರನ್ನ ಸೇವ್ ಮಾಡಬೇಕು, ಯಾರು ಇಲ್ಲಿ ಜಾಸ್ತಿ ಸ್ಟ್ರಾಂಗ್ ಇದ್ದಾರೆ ಅಂತ ಅಂದ್ಬಿಟ್ಟು ಸ್ಪರ್ಧಿಗಳಿಗೆ ಗೊತ್ತಾದಂಗೆ ಕಾಣಿಸ್ತದೆ. ಅದಕ್ಕೆ ಇಲ್ಲಿ ಬೇಕು ಅಂತ ಅಂದ್ಬಿಟ್ಟು ಇಲ್ಲ ಪ್ಲೀಸ್ ಸೇವ್ ಮಾಡಿ, ಪ್ಲೀಸ್ ಸೇವ್ ಮಾಡಿ ಅಂತ ತುಂಬಾನೇ ಇಲ್ಲಿ ಬೇಡ್ಕೊಂತಿದ್ದಾರೆ ಸುದ್ದಿ ಅವರು. ಅವ್ರು ಇಷ್ಟಪಡ್ದಂಗೆ ಆಯ್ತು ಬಿಡಿ. ಬಟ್ ಆದ್ರೆ ಕೊನೆಯಲ್ಲಿ ನಾಮಿನೇಷನ್ ಅಲ್ಲಿ ಯಾರ್ಯಾರು ಇರ್ತಾರೆ ಯಾರ್ಯಾರು ಇರಲ್ಲ ಅಂತ ಗೊತ್ತಾಗಿ ಆಗುತ್ತೆ. ಇವಾಗ ಸದ್ಯ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ, ಈ ವೀಕ್ಗೆ ಯಾರ್ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇಲ್ಲಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರದ್ದೊಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಿಕ್ಕಿದೆ. ಇಲ್ಲಿ ಎಲ್ಲರಿಗಿಂತ ತುಂಬಾ ಚೆನ್ನಾಗಿ ಇವರೆಲ್ಲರೂ ಡಿಸ್ಕಷನ್ ಮಾಡ್ಬೇಕಾದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳ್ತಾರೆ, ರಕ್ಷಿತ್ ಅವರು ಇಲ್ಲಿ ಅವ್ರ ವಂಶದ ಕುಡಿ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರು ಹೇಳ್ಕೊಂಡ್ರೆ. ಯಾಕಂದ್ರೆ ಇವ್ರದ್ದು ಒಂದು ನೋಡ್ಬೋದು ನೀವು, ಗಿಲ್ಲಿ ಅವ್ರ ಥಿಂಕಿಂಗು ಮತ್ತೆ ಇಲ್ಲಿ ರಕ್ಷಿತ್ ಅವ್ರ ಥಿಂಕಿಂಗು ಎರಡೂ ಕೂಡ ಒಂದೇ ತರ ಇರುತ್ತೆ. ಅದಕ್ಕೋಸ್ಕರನೇ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಅದೇ ರೀತಿ ಹೇಳಿದ್ರು. ಜಾನ್ವಿ ಅವ್ರು ಹೇಳ್ತಾರೆ, ಇಲ್ಲಿ ಕೆಟ್ಟ ಹಠ ಮಾಡಿದ್ಲು ರಕ್ಷಿತಾ ಅಂತ ಹೇಳಿದ್ರು. ಕೆಟ್ಟ ಹಠನೋ ಒಳ್ಳೆ ಹಠನೋ, ಒಟ್ನಲ್ಲಿ ಒಂದು ಡಿಸಿಷನ್ಗಂತೂ ಇಲ್ಲಿ ಬಂದ್ರು. ಈಗ ಅಭಿ ಅವ್ರಿಗೆ ಏನ್ ಸೇವ್ ಮಾಡಿದ್ರ ರಕ್ಷಿತ್ ಅವರು ಸ್ವಲ್ಪ ಬೇಜಾರಾಯ್ತು. ಯಾಕಂತಂದ್ರೆ ಅವ್ರಿಗೇನೆ ಇಲ್ಲಿ ಅವ್ರು ಸರಿ ಇಲ್ಲ, ನಾಟಕ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಮೆಣಸಿನ್ಕಾಯಿ ಕೊಟ್ಟಿದ್ರು ಅಭಿಷೇಕ್ ಅವರು. ಈಗ ಅವ್ರನ್ನೇ ಯಾಕೆ ಸೇವ್ ಮಾಡ್ಬೇಕಿತ್ತು ರಕ್ಷಿತಾ ಅವರು? ಅವ್ರು ಯಾವ ರೀತಿ ಇಲ್ಲಿ ಹೇಳ್ತಾರೆ ಅಂತಂದ್ರೆ ರಕ್ಷಿತ್ ಅವ್ರು ಕೂಡ ಇಲ್ಲ ನಾನು ತಪ್ಪು ಮಾಡಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ತಾರೆ. ಆ ನಂತರ ಇದ್ರ ಬಗ್ಗೆ ಕಾವ್ಯ ಅವ್ರು ಕೂಡ ಇಲ್ಲಿ ಕೇಳಿದಾಗ ಇಲ್ಲ ನಾನು ತಪ್ಪು ಮಾಡಿದೆ ಅಂತ ಅಂದ್ಬಿಟ್ಟು, ಅಂದ್ರೆ ನನ್ಗೆ ಅವಾಗ ಗೊತ್ತಾಗ್ಲಿಲ್ಲ, ಟೈಮ್ ಇಲ್ಲಿ ಸ್ವಲ್ಪ ಅವ್ರು ಎಲ್ಲರೂ ಕೂಡ ಡಿಸಿಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ರಘು ಅವ್ರನ್ನ ಅವರು ನಾಮಿನೇಟ್ ಮಾಡಲೇಬೇಕು ಅಂತ ಕುತ್ಕೊಂಡಿದ್ದು ಸ್ವಲ್ಪ ನನಗೇನೋ ಇಷ್ಟ ಆಗಲಿಲ್ಲ. ಏನಕ್ಕೆ ಅಂತಂದ್ರೆ ಇಲ್ಲಿ ಅವ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಇಟ್ಕೊಂಡಿರೋದೇ ಅಭಿ ಅವರು. ರಕ್ಷಿತಾ ನಾಟಕ ಆಡ್ತಾಳೆ ಅಂತ ಹೇಳಿದ್ದೆ ಇಲ್ಲಿ ಅಭಿ ಅವರು ಇಲ್ಲಿ ನಾಮಿನೇಟ್ ಆಗ್ಬಾರ್ದು, ರಘು ಅವರು ನಾಮಿನೇಟ್ ಆಗ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಸಿಕ್ಕಾಪಟ್ಟೆ ಫೈಟ್ ಮಾಡಿದ್ರು. ನೋಡಿ, ಅವರೆಲ್ಲರೂ ಕೂಡ ಒಪ್ಕೊಂಡ್ರು ಕೂಡ ಇಲ್ಲಿ ರಕ್ಷಿತಾ ಅವರು ಫೈಟ್ ಮಾಡಿಬಿಟ್ಟು ಅಭಿ ಅವ್ರನ್ನ ಇಲ್ಲಿ ಉಳಿಸಿದ್ದಾರೆ. ಇನ್ನು ಅಭಿ ಅವರು ಯಾವ ರೀತಿ ಇವ್ರ ಜೊತೆ ನಡ್ಕೊಂತಾರೆ ಅಂತ ಇಲ್ಲಿ ನೋಡ್ಬೇಕಾಗಿದೆ.